ಸೇವಂತಿ, ಮನ್ಸು ಮುಟ್ಕೊಂಡು ಹೇಳೆ, ನಿನ್ನ ಗಂಡ ಬೇರೆ ಹುಡುಗಿ ಜೊತೆ ಸಂಬಂಧ ಇಟ್ಕೊಂಡಿದಾನ ಅಂತ? ನಿನಗ್ ಮೋಸ ಮಾಡಿದಾನೆ ಅಂತ ನಿನ್ಗನ್ಸುತ್ತಾ? ಮನ್ಸು ಮುಟ್ಕೊಂಡು ಹೇಳ್ಬೇಕಾ ಅಜ್ಜಿ? ಯಾವತ್ತು ನಾನು ನನ್ನ ಗಂಡನ ಬೇರೆ ಹುಡುಗಿ ಜೊತೆ ಆ ಸ್ಥಿತಿನಲ್ಲಿ ನೋಡಿದ್ನೋ ಅವತ್ತೇ ನನ್ನ ಮನಸ್ಸು ಸತ್ತೋಯ್ತು ಅಜ್ಜಿ. ನೋಡಿದ್ಯೇನೆ? ನೀನೇ ನಿನ್ ಕಣ್ಣಾರೆ ನೋಡ್ತೇನೆ. ಯಾಕಜ್ಜಿ ಮೊಮ್ಮಗನ ಅಷ್ಟೊಂದು ವಹಿಸ್ಕೋತಾ ಇದ್ದೀರಾ? ಕಣ್ಣಾರೇನೆ ನೋಡ್ಬೇಕಾ? ಮೊಬೈಲ್ನಲ್ಲೇ ನೋಡ್ಲಿಲ್ವಾ ನಿಮ್ಮ ಮೊಮ್ಮಗನ ರಾಸಲೀಲೆನಾ? ಸೇವಂತಿ, ನಾಲ್ಗೆ ಬಿಗಿ ಹಿಡಿದು ಮಾತಾಡು, ನಿನ್ ಹಲ್ಲು ಉದುರಿಸ್ತೀನಿ. ಹೊಡಿರಿ ಅಜ್ಜಿ, ಹೊಡಿರಿ, ಎಷ್ಟು ಬೇಕಾದ್ರೂ ಹೊಡಿರಿ. ಹೊಡಿಯೋ ಅಧಿಕಾರ ನಿಮಗಿದೆ. ಆದ್ರೆ ನನಗೆ ಮೋಸ ಮಾಡಿರೋ ನಿಮ್ಮ ಮೊಮ್ಮಗನ ಜೊತೆ ಬದುಕು ಅಂತ ಮಾತ್ರ ದಯವಿಟ್ಟು ನನಗೆ ಬಲವಂತ ಮಾಡಬೇಡಿ. ಒಂದ್ ವೇಳೆ ನೀನು ಅರ್ಜುನ್ ಜೊತೆ ಬದುಕ್ತಿ ಅಥವಾ ಸಾಯ್ತಿ ಅಂತ ನನಗೆ ಆಪ್ಷನ್ ಕೊಟ್ರೆ ನಾನು ಸಾವನ್ನೇ ಆಯ್ಕೆ ಮಾಡ್ಕೊಳ್ಳೋದು ಅಜ್ಜಿ. ಅರ್ಜುನ್ ಸರ್ ಜೊತೆ ಮಾತ್ರ ಬದುಕೋದಿಲ್ಲ. ಸೇವಂತಿ, ಸೇವಂತಿ, ಅರ್ಜುನ್ ಹೇಳಿದ್ ನಿಜ. ಇವಳು ಆಡ್ತಿರೋ ಮಾತು ಇವಳ್ದಲ್ಲ. ಇವಳ ಮನ್ಸನ್ನ ಯಾರೋ ಕೆಡಿಸಿದ್ದಾರೆ. ಇಲ್ದಲೇ ಇರೋದ್ನ ಇವಳ ತಲೆಗೆ ತುಂಬಿದ್ದಾರೆ. ಯಾರಿರ್ಬೋದು? ಆಂಟಿ, ನಾನೇ ತಿಂತೀನಿ ಆಂಟಿ. ಇರ್ಲಿ ಬಿಡಮ್ಮ, ನನ್ ಬಾವಿ ಸೊಸೆಗೆ ನಾನೇ ನನ್ ಕೈಯಾರೆ ತಿನ್ನಿಸ್ತೀನಿ. ಆಮಡು. ಆಂಟಿ, ಅರ್ಜುನ್ ಸರ್ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕಕ್ ಒಪ್ಕೊಂಡ್ರಾ? ಇಲ್ಲ ಮೀರಾ, ಅವ್ನ್ ಯಾಕೋ ಹಿಡ್ದಿದ್ದ ಹಠನ ಬಿಡ್ತಾನೆ ಇಲ್ಲ. ಹೌದಾ? ನನಗಂತೂ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಸೇವಂತಿ ಮಾತು ನಡೀತಾ ಇಲ್ವಾ? ನನ್ ಮಗನ್ ಹಠದ ಮುಂದೆ ಏನು ನಡೆಯಲ್ವೇನೋ ಅಂತ ಅನಿಸ್ತಿದೆ. ನನ್ಗಂತೂ ತಲೆ ಕೆಟ್ಟೋಗಿದೆ ಮೀರಾ.